ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಹಲಸಿನ ಹಣ್ಣಿನ ವಿಶೇಷತೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಹಲಸಿನ ಹಣ್ಣಿನಿಂದ ತುಂಬ ಅಡುಗೆಗಳನ್ನು ಮಾಡ್ಬೋದು. ಕೇವಲ ಹಲಸಿನ ಹಣ್ಣು ಹಣ್ಣಾದ ತಕ್ಷಣ ತಿಂದುಬಿಡೋದಷ್ಟೇ ಅಲ್ಲ, ಉಳಿದಿದ್ದರೆ ಮತ್ತು ಬಿಸಾಕೋದು ಅಲ್ಲ. ಈ ಹಲಸಿನ ಹಣ್ಣಿಂದ ತುಂಬ ತುಂಬ ಕೆಲವೊಂದು ಅಡುಗೆಗಳು ನಂಗೆ ಗೊತ್ತು, ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಈ ಹಲಸಿನ ಹಣ್ಣಿನ ಒಂದು ದೋಸೆ, ಸೆಟ್ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ಹಲಸಿನ ಹಣ್ಣನ್ನು ಈ ಥರ ಇರುತ್ತಲ್ವ, ಹೆಚ್ಚಿ ಈ ಥರ ಮಾಡಿ ಬಿಡಿಸಿಟ್ಕೊಬೇಕು ಒಂದು ಬೌಲ್, ಓಕೆನಾ. ಒಂದು ಬೌಲ್ ಕಾಯಿ ತುರಿಗೆ ಒಂದು ಬೌಲ್ ಈ ಹಲಸಿನ ಹಣ್ಣುಗಳು ಬೇಕಾಗುತ್ತೆ ಬಿಡಿಸಿರೋದು. ಆಮೇಲೆ ನೆನೆಸಿರುವಂತಹ ಅಕ್ಕಿ. ಈ ನೆನೆಸಿರೋ ಅಕ್ಕಿಗಳು ಹೇಗಿರಬೇಕಪ್ಪ ಅಂದರೆ, ರಾತ್ರಿ ನೆನೆಸಿದ್ರೆ ನಾವು ಬೆಳಗಿನ ತಿಂಡಿಗೂ ಕೂಡ ಮಾಡ್ಬೋದು. ಇದು ತಿಂಡಿಯ ಒಂದು ಅಡುಗೆ ಆಗಿರುತ್ತೆ ನೋಡಿ. ಬೆಳಗಿನ ತಿಂಡಿ ಏನು ಮಾಡೋದಪ್ಪ ಅಂತ ಹಲಸಿನ ಹಣ್ಣು ಇದ್ದಾಗ ಈ ಥರ ಒಂದು ತಿಂಡಿಯನ್ನು ಮಾಡ್ಕೊಳ್ಳಿ. ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ರುಬ್ಬೋದು, ಏನೂ ತೊಂದರೆ ಇಲ್ಲ. ದೋಸೆ ಹಿಟ್ಟಿನ ಥರ ಅಲ್ಲ ಇದು, ನಾವು ಮಾಮೂಲಿ ದೋಸೆ ಮಾಡ್ಕೊತೀವಲ್ವ ಆ ಥರ ಅಲ್ಲ. ಈ ಥರ ಬೆಳಗ್ಗೆ ಎದ್ದು ತಿರ್ಸ್ಕೊಬೇಕು, ಗೊತ್ತಾಯ್ತಲ್ವ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿರ್ಸ್ಕೊಬೇಕು. ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ತಿರ್ಸ್ಕೊಂಡು ಮಾಡ್ಕೊಳ್ಳಿ. ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ, ಅವಾಗ ಬಿಸಿ 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 ದೋಸೆ ಈ ಥರ ಕೊಟ್ಟರೆ ಅವ್ರಿಗೆ ಸೈಡಿಗೆ ಸಕ್ಕರೆ ಹಾಕ್ಕೊಡ್ತೀವಲ್ವ ಮಕ್ಕಳಿಗೆ, ಕೆಲವೊಂದು ಮಕ್ಕಳಿಗೆ ಆ ಥರ ಸಕ್ಕರೆ ಹಾಕೋ ಹಾಗೆ ಇಲ್ಲ ನೋಡಿ. ಇದರಲ್ಲೇ ಬೆಲ್ಲನೂ ಒಂದು ಸ್ಪೂನ್ ಹಾಕ್ತೀವಿ ನೋಡಿ. ಒಂದು ಬೌಲ್ ಹಲಸಿನ ಹಣ್ಣು ತೊಗೊಂಡ್ರೆ ಒಂದು ಬೌಲ್ ಕಾಯಿ ತುರಿ, ಒಂದು ಅಥವಾ ಒಂದೂವರೆ ಬೌಲ್ ನೆನೆಸಿಟ್ಕೊಂಡಿರೋ ಅಕ್ಕಿನ, ಏನು ತೊಂದರೆ ಇಲ್ಲ. ಒಂದೂವರೆ ಹಾಕಿದರೂ ಏನೂ ತೊಂದರೆ ಇಲ್ಲ. ಮತ್ತು ರುಚಿಗೆ ಉಪ್ಪು, ಒಂದೇ ಒಂದು ಸ್ಪೂನ್ ಬೆಲ್ಲ ಹಾಕಿಕೊಳ್ಳಿ. ಇದರಲ್ಲೇ ಸಿಹಿ ಇರುತ್ತೆ, ಕೆಲವೊಂದು ಹಲಸಿನ ಹಣ್ಣುಗಳು ಸಿಹಿ ಇರುತ್ತೆ, ಕೆಲವೊಂದು ಸಪ್ಪೆ ಇರುತ್ತೆ. ಅದಕ್ಕೋಸ್ಕರ ಇದು ಸಪ್ಪೆ ಇದ್ದರೆ 2 ಸ್ಪೂನ್ ಹಾಕಿಕೊಳ್ಳಿ ಬೆಲ್ಲ, ಓಕೆನಾ. ಒಂಥರ ಸಿಹಿ ಸಿಹಿ ಆದರೆ ಚೆನ್ನಾಗಿರುತ್ತೆ ದೋಸೆ. ಇದೆಲ್ಲದನ್ನು ಹಾಕಿಬಿಟ್ಟು ಮಿಕ್ಸಿನಲ್ಲಿ ರುಬ್ಬಿ ಇಟ್ಕೊಬೇಕು. ಅಂದರೆ ದೋಸೆ ಹಿಟ್ಟಿನ ಹದ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಆ ಥರ ರುಬ್ಬಿಟ್ಕೊಬಿಟ್ಟು ದೋಸೆ ತವ ಇಟ್ಕೋಬೇಕು. ದೋಸೆ ತವ ಯಾವುದು ಇಟ್ಕೋಬೇಕಪ್ಪ ಅಂದರೆ, ಮಾಮೂಲಿ ನಾವು ಯಾವತ್ತು ಕಬ್ಬಿಣದ ಹಂಚಿನಲ್ಲಿ ದೋಸೆ ಮಾಡ್ತೀವಲ್ವ ಆ ಹಂಚಲ್ಲ, ನಾನ್ ಸ್ಟಿಕ್ ದೋಸೆ ತವ ಅಂತ ಇರುತ್ತಲ್ವ ಅದನ್ನು ತೊಗೊಬೇಕಾಗುತ್ತೆ. ಇದೇನಪ್ಪ ಇವ್ರು ಹೇಳಿದ್ರೆ ಎಲ್ಲ ಹರಿದೋಗ್ಬಿಡ್ತು ಅನ್ನೋ ಥರ ಎಲ್ಲ ಬೈಕೊಬೇಡಿ ನನ್ನ. ನಾನ್ ಸ್ಟಿಕ್ ದೋಸೆ ತವದಲ್ಲಷ್ಟೇ ಹೇಳೋದು ಇವು. ಈ ಹಲಸಿನ ಹಣ್ಣು ಅಥವಾ ಕೆಲವೊಂದು ದೋಸೆಗಳು ನಾನ್ ಸ್ಟಿಕ್ ದೋಸೆ ತವದಲ್ಲೇ ಚೆನ್ನಾಗಾಗುತ್ತೆ. ಈಗ ನೋಡಿ, ಇದೆಲ್ಲ ರುಬ್ಬಿದ ಮೇಲೆ ದೋಸೆ ಹಂಚಿನ ತವಾದಲ್ಲಿ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ ನೋಡಿ. ಒಳ್ಳೆ ರುಚಿಕರವಾದ ಖಾರ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿಯೊಂದಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹಾಗೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು, ಕೇವಲ ತುಪ್ಪ ಅಷ್ಟೇ. ಸೆಟ್ ದೋಸೆ ರೆಡಿಯಾಗಿದೆ ನೋಡಿ. ಕಲರ್ ನೋಡಿ ಹೇಗಿದೆ ಅಂತ, ಮೆತ್ತಗೆ ಸೂಪರಾಗಿರೋ, ಅದರಲ್ಲೂ ಬಿಸಿ ಬಿಸಿ ತಿಂದುಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ನೀವು ಕೂಡ ಮಾಡಿಕೊಳ್ಳಿ ಮನೆಯಲ್ಲಿ, ಮಕ್ಕಳಿಗೆ ಮಾಡಿಕೊಡಿ. ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಮಕ್ಕಳು ಹಲಸಿನ ಹಣ್ಣು ತಿನ್ನೋದೇ ಇಲ್ಲ, ಅವ್ರಿಗೆ ಈ ಥರ ದೋಸೆ ಮುಖಾಂತರ ಅವರಿಗೆ ತಿನ್ನೋದಕ್ಕೆ ಕೊಡಿ. ಮತ್ತು ಕೆಲವೊಬ್ಬರಿಗೂ ಹಲಸಿನ ಹಣ್ಣು ಆಗೋಲ್ಲ, ಅವರಿಗೆ ಈ ಹಲಸಿನ ದೋಸೆಯನ್ನು ಮಾಡಿಕೊಟ್ಬಿಟ್ರೆ, ಇದರಲ್ಲಿ ಯಾವ ದೋಸೆ ಹೇಳಿ ನೋಡೋಣ ಅಂದರೆ ಇದು ಹಲಸಿನ ಹಣ್ಣಿಂದು ಅಂತ ಖಂಡಿತ ಹೇಳಲ್ಲ, ಅಷ್ಟು ಒಂಥರ ಟೇಸ್ಟಿಯಾಗಿರುತ್ತೆ. ಸೆಟ್ ದೋಸೆ, ಹಲಸಿನ ಹಣ್ಣಿನ ಸೆಟ್ ದೋಸೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ, 3-4 ಅಂತೂ ತಿಂತಾರೆ. ಈ ತುಪ್ಪ, ಕೇವಲ ತುಪ್ಪ ಅಷ್ಟೇ ಹೀಗೆ ಹಾಕ್ಕೊಂಡು ತಿನ್ಬೋದು, ಅಥವಾ ಖಾರ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಈ ಥರ ಚೆನ್ನಾಗಿರುತ್ತೆ ನೋಡಿ. ತುಂಬ ಟೇಸ್ಟಿಯಾದ ಹಲಸಿನ ಹಣ್ಣಿನ ಒಂದು ಸೆಟ್ ದೋಸೆ ನಾ ಹೇಳಿದ ಥರಾನೇ ಮಾಡ್ಕೊಳ್ಳಿ, ಓಕೆನಾ. ಇನ್ನೊಮ್ಮೆ ನೋಡ್ಕೊಳ್ಳಿ ಬೇಕಿದ್ರೆ ಏನೇನು ಅಂತ. ಹಲಸಿನ ಹಣ್ಣು, ಕೊಬ್ಬರಿ ಮತ್ತು ಅಕ್ಕಿ ನೆನೆಸಿರೋದು, ರುಚಿಗೆ ಉಪ್ಪು, ಬೆಲ್ಲ, ಇಷ್ಟೇ. ರುಬ್ಬಿಟ್ಟು ತಕ್ಷಣಕ್ಕೆ ಒಂದು 10 ನಿಮಿಷಕ್ಕೆ ರೆಡಿ ಆಗೋ ದೋಸೆಗಳಾಗುತ್ತೆ ಇವು. ಆದರೆ ಅಕ್ಕಿ ಮಾತ್ರ ನೆನೆಸಿಟ್ಕೊಬೇಕಾಗುತ್ತೆ ಅಷ್ಟೇ, ಓಕೆನಾ. ಈ ಹಲಸಿ ಹಣ್ಣಿನ ಸೆಟ್ ದೋಸೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.